ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂತಂದ್ರೆ ನಾ ಇವತ್ತು ಹೊಂಟಿದ್ದ ಸದ್ಗುರು ಸಿದ್ಧಾರೂಢರ ಮಠಕ್ಕೆ, ಸಿದ್ಧಾರೂಢರ ಹುಬ್ಬಳ್ಳಿ ಸಿದ್ಧಾರೂಢ ಮಠ ಅಲ್ಲ, ಸಿದ್ಧಾರೂಢರ ಹುಬ್ಬಳ್ಳಿಗೆ ಹೊಂಟಿದ್ದೀನಿ. ಏನಪ್ಪ ಅಂತಂದ್ರೆ ವಿಶೇಷ ಶಿವರಾತ್ರಿ ಸಿದ್ಧಾರೂಢರ ರಥೋತ್ಸವ ಐತಿ. ಅದಕ್ಕಿಂತ 2 ದಿವಸ ಮುಂಚೆ ಪಾದಯಾತ್ರೆ ಮಾಡಬೇಕಂತ ಬೆಳಗಾವದಿಂದ ಸಿದ್ಧಾರೂಢರ ಹುಬ್ಬಳ್ಳಿಗೆ ಹೊಂಟಿದ್ದೀನಿ. ಮನೆಯಿಂದ ಬಿಟ್ನಿ, ಫುಲ್ ಕಳ ಇತ್ತು ಮುಖದಾಗ, ಇನ್ನೂ ಏನಾಗಿರೋಕ್ಕಿಲ್ಲ, ಅಷ್ಟೊಂದು ಟೈರ್ಡ್ ಆಗಿರೋಕ್ಕಿಲ್ಲ. ನಡ್ದು ಹಂಗೆ ಹೊಂಟ್ನಿ. ಭಾರಿ ಅಂದ್ರೆ ಭಾರಿ ಇಂಟ್ರೆಸ್ಟಿಂಗ್ ಇತ್ತು ನಡ್ಕೊತ ಹೋಗೋದು. ಹಂಗೆ ಗುಡ್ದಾಗಿಂದ ಇಳ್ಕೊಂಡು ಹಂಗೆ ಶಾರ್ಟ್ಕಟ್ ಎಲ್ಲ ನೋಡ್ಕೊಂಡು ಲಾಸ್ಟಿಗೆ ಬಾಗೇವಾಡಿ ಬಂದು ಕೂಡ್ಕೊಂಡು ಹೋಗಾಕತ್ತಿದ್ನಿ. ಅಲ್ಲಿಂದ ಕಂಟಿನ್ಯೂ ಹೈವೇ ಹಿಡ್ಕೊಂಡು ಹೋಗೋದು ಬಂತು. ಆಮ್ಯಾಗ ಅಲ್ಲೇ ಒಂದು 10-11 ಗಂಟೆ ಆಯಿತು. ಅಲ್ಲೇ ನಾಷ್ಟಾನು ಮಾಡಿದ್ನಿ. ಸೂಪರ್ ಅಂದ್ರೆ ಸೂಪರಾಗಿ ಗಾಳಿ ಬೀಸಾತಿತ್ತು. ಒಂದು ಗಿಡದ ಬುಡಕ್ಕೆ ನಾಷ್ಟ ಮಾಡಿದ್ವು. ಮತ್ತು ಅಂದ್ಕೊಂಡಂಗೆ ಯಾರೂ ಇರಲಿಲ್ಲ, ಒಬ್ಬ ಇದ್ನಿ. ಊಟ ಮಾಡಿದ್ನಿ, ನಾಷ್ಟ ಮಾಡಿದ್ನಿ ಹಂಗೆ ದಾರಿ ಒಳಗೆ. ತುಂಬ ಚೆನ್ನಾಗಿತ್ತು ಟ್ರಿಪ್ಪ. ಆಮೇಲೆ ಮಾರನೇ ದಿವ್ಸ ನೋಡಿದ್ರೆ ಮುಖದ ಮ್ಯಾಗ ಅಷ್ಟು ಕಳೆ ಇರೋಕ್ಕಿಲ್ಲ. ಯಾಕಂದ್ರೆ ಅಂಡು ಸುಟ್ಟು ಬೆಕ್ಕಿನ ಹಂಗೆ ಅಂತಾರಲ್ಲ, ಹಂಗಾಯಿತು. ಆದರೂ ಏನು ಪರವಾಗಿಲ್ಲ, ತುಂಬ ಚೆನ್ನಾಗಿತ್ತು. ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಇದು ಫಸ್ಟ್ ಟೈಮ್ ನಾನು ಲೈಫ್ದಾಗ ಮಾಡಿದ್ನಿ, ಪಾದಯಾತ್ರೆ ಮಾಡಿದ್ದೆ. ಬಟ್ ಜಾತ್ರೆಗೆ ಅಂತೂ ಇಂತೂ ತಲುಪಿದ್ನಿ. ಜಾತ್ರೆ ಮಾತ್ರ ಹಿಂಗಿತ್ತಿರಲ್ಲ, ನನ್ನ ಜೀವನದಾಗ ನಾನು ಇಂಥ ಜಾತ್ರೆನೇ ನೋಡಿಲ್ಲ. ಮತ್ತು ಹೇಳಬೇಕಪ್ಪ ಅಂತಂದ್ರೆ ಕಣ್ಣು ತುಂಬಿ ನೋಡಿದ್ನಿ ಸಿದ್ಧಾರೂಢರ ರಥೋತ್ಸವ. ಜೀವನ ಸಾರ್ಥಕ ಅನಿಸೈತೆ ನೋಡ್ರಿ. ಅಷ್ಟು ದೂರಿಂದ ನಡ್ಕೊತ ಬಂದು ಇಷ್ಟು ವಿಜೃಂಭಣೆಯಿಂದ ರಥೋತ್ಸವ ನೋಡೋದು. ಬಟ್ ಆದರೂ ದಾರಿ ಒಳಗೆ ಬರಬೇಕಾದ್ರೆ ಹುಬ್ಬಳ್ಳಿ ಬೈಪಾಸ್ ರೋಡ್ದಾಗ ಕತ್ಲಾದ್ರೆ ಎಲ್ಲಿ ಮಲ್ಕೋಬೇಕಂತ ತಿಳಿದ ನಡಿಯಾಕೆ ಒಂದು ಹೆಜ್ಜಿನೂ ಇಡಾಕೆ ಬರ್ದಂಥ ಕಾಲು ನುಸಾತಿದ್ದು. ಬಟ್ ಅಲ್ಲಿ ಒಂದು ಗಿಡದ ಬುಡಕ್ಕೆ ಮಲ್ಕೊಂಡೀನಿ. ಅಲ್ಲೇ ಲೈಟ್ ಕಂಬಿತ್ತು. ಅದು ಬಿಟ್ಟರೆ ಸುತ್ತಮುತ್ತಲು ಏನೂ ಇಲ್ಲ, ಎಲ್ಲ ಗುಡ್ಡ ಇತ್ತು. ಇನ್ನು ಹುಬ್ಬಳ್ಳಿ ಅಲ್ಲಿಂದ 20 ಕಿಲೋಮೀಟ್ರ್ ಇತ್ತು. 20 ಕಿಲೋಮೀಟ್ರ್ ಹೊತ್ತು ಅದು ಏನಪ್ಪ ಸಿದ್ಧಾರೂಢರು ಬಂದರು ಗೊತ್ತಿಲ್ಲ. ಅಲ್ಲಿ ಒಂದು 3 ಜನ ಬಂದರು. 3 ಜನ ಬಂದು ಇಲ್ಲಿ ಯಾಕೆ ಮಕ್ಕೊಂಡಿರಿ, ಅಲ್ಲಿ ಹೋಗಿ ಮಕ್ಕೋರಿ ಅಂತಂದರು. ಅಲ್ಲೇ ಒಂದು ಪಕ್ಕದಲ್ಲಿ ಅವ್ರದ್ದು ಸಣ್ಣ ಫ್ಯಾಕ್ಟ್ರಿ ಟೈಪ್ ಇತ್ತು. ಆ ರೂಮ್ದಾಗ ಮಲ್ಕೊಳಕ್ಕೆ ಕೊಟ್ಟರು. ಚಳಿ ಒಳಗೆ ಘಡ ಅಂತ ನಡ್ಗವ. ಅಲ್ಲಿ ಹೋಗಿ ಬೆಚ್ಚಗೆ ಮಲ್ಕೊಂಡಿನಿ. ಇಷ್ಟು ಆನಂದ ಆಯ್ತಲ್ಲ. ಬೆಳಗ್ಗೆ ಎದ್ದು ನಡ್ಯಕ್ಕೆ ಸ್ಟಾರ್ಟ್ ಮಾಡಿ ಮುಂದೆ ಹೋಗಿ ಒಂದು 2 ಕಿಲೋಮೀಟ್ರ್ ಹೋಗಿ ನಾಷ್ಟ ಮಾಡಿ ಹಂಗೆ ಬಂದು ಕೂಡಲೇ ಈ ಸಿದ್ಧಾರೂಢರು ನನಗೆ ಹಿಂಬಾಲ್ ಅದಾರಂತ ಏನು ಅನ್ನಿಸ್ತಿಲ್ಲ. ಆವತ್ತಿಂತ ನಂದು ಇನ್ನೂ ಮಠ ಆದರೂ ಕಣ್ಣು ಮುಂದೆ ಐತಿ ಜಾತ್ರೆ ಹೆಂಗೈತಂತ. ಯಾಕಪ್ಪ ಅಂತಂದ್ರೆ ನಾನು ನಡೆದು 2 ದಿವಸ ಆದ್ರೂ ನನ್ನ ತಲೆಯಾಗ ರಥಾನ ಜಗ್ಗಿದ್ದು ಓಡಾಕತ್ತಿತ್ತು. ಅಷ್ಟು ಖುಷಿಯಾಗಿತ್ತು. ಮತ್ತು ಈ ಜಾತ್ರೆಗೆ ಭಾಳ ಕಡೆಯಿಂದ ಜನ ಬರ್ತಾರೆ. ಇಡೀ ಉತ್ತರ ಕರ್ನಾಟಕದಾಗ ಫೇಮಸ್ಸಪ್ಪ ಅಂತಂದ್ರೆ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಇಲ್ಲೇ ಸಿದ್ಧಾರೂಢರ ನಿಂತು ನೋಡೋದನ್ನ ಒಂದು ಆನಂದ. ಇಷ್ಟು ಚಂದ ಜಾತ್ರೆ ಆಕ್ಕೈತಿಲ್ಲ, ಸುತ್ತಮುತ್ತಲು ಎಲ್ಲೂ ಅಷ್ಟು ಚಂದ ಜಾತ್ರೆ ಆಗಕ್ಕೆ ಸಾಧ್ಯನೇ ಇಲ್ಲ, ಆಗೇನೂ ಇಲ್ಲ. ನಾನು ನೋಡಿದ್ದೆ ಇಷ್ಟು ಚಂದ ಹೂ ಹಾಕತ್ತಿದ್ರಲ್ಲ ರೀ ತೇರಿಗೆ. ಅದು ಕಣ್ಣಿಲೆ ನೋಡೋಕೆ ಪುಣ್ಯ ಮಾಡಿರ್ಬೇಕು ನೋಡ್ರಿ. ಮತ್ತು ನಿಮ್ಗೆ ಎಲ್ಲಿ ಬೇಕಲ್ಲೇ ಪ್ರಸಾದ ಸಿಗ್ತೈತಿ. ಅಷ್ಟು ಪ್ರಸಾದದ ಅನುಕೂಲ ಮಾಡಿರ್ತಾರೆ. ಮತ್ತೇನು ರಶ್ ಅನ್ನೋದು ಭಾಳ ಇರ್ತೈತಿ. ಹಂಗೆ ಸ್ವಲ್ಪ ಬಲಹೀನರಿದ್ದವ್ರ, ಸ್ವಲ್ಪ ಕುಳ್ಳಿದ್ದವ್ರ ಈ ರಶ್ ಒಳಗೆ ಹೋಗಕ್ಕೆ ಹೋಗ್ಬೇಡ್ರಿ. ಎಲ್ಲರ ಒಂದು ಕಡೆ ನಿಂತ ಜಾತ್ರೆ ನೋಡ್ರಿ. ಮತ್ತು ಏನೈತಿ ಈ ಜಾತ್ರೆ ಒಳಗೆ ಏನಾದ್ರೆ ನೀವು ಒಮ್ಮೆ ಹೋಗಿ ಬಂದ್ರಿ ಅಂದರೆ ನಿಮ್ಮ ಲೈಫ್ ಚೇಂಜ್ ಆಗ್ತೈತಿ. ಇದಕ್ಕೆ ನಾ ಗ್ಯಾರಂಟಿ. ಒಂದು ಸಲ ಸಿದ್ಧಾರೂಢರ ಆಶೀರ್ವಾದ ತೊಗೊಂಡು ಬರ್ರಿ. ಅದು ಜಾತ್ರೆ ಒಳಗೆ ಹೋಗೋದೇ ಬೇರೆ, ನಡಕ್ಕೆ ಹೋಗೋದೇ ಬೇರೆ. ಇಷ್ಟು ಖುಷಿ ಐತಲ್ಲ ಈ ಜಾತ್ರೆ ಮಾಡೋದ. ಭಾಳ ಅಂದ್ರೆ ಭಾಳ ಖುಷಿ ಐತಿ ನೋಡ್ರಿ. ನನಗಂದ್ರೆ ಭಾಳ ಚಲೋ ಆಗೈತಿ. ಜೀವನದಾಗ ನಾನು ಟರ್ನಿಂಗ್ ಪಾಯಿಂಟ್ ಇದೆ ಅಂತ ಹೇಳ್ಕೊತೇನೆ ನಾನು. ಯಾಕಂದ್ರೆ ಯಾವಾಗೂ ಪಾದಯಾತ್ರೆ ಮಾಡಿರ್ಕಿಲ್ಲ. ಬಟ್ ಈ ಜಾತ್ರೆಗೆ ನಾನು ಪಾದಯಾತ್ರೆ ಮಾಡೀನಿ. ಎಷ್ಟೋ ಅಡ್ಡಾಡ್ರೂ ಎಲ್ಲ ಗಾಡಿ ಒಳಗೆ ಅಲ್ಲಿ ಇಲ್ಲಿ ಹೆಂಗೆ ಏನೋ ಒಟ್ಟು ಹೋಗಿದ್ವಿ, ಬೈಕ ಕಾರ. ಬಟ್ ಇದನ್ನ ಪಾದಯಾತ್ರೆ ಮಾಡಿದ್ದು ಫಸ್ಟ್ ಟೈಮ. ಅದು ನನಗೆ ಟರ್ನಿಂಗ್ ಪಾಯಿಂಟ. ಭಾಳ ಚಲೋ ಐತಿ. ನನ್ನ ಎಕ್ಸ್ಪೀರಿಯನ್ಸ ನನಗೆ ಖುಷಿ ಕೊಟ್ಟೈತಿ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಲ ಜಾತ್ರೆ ಬಂತಂದ್ರೆ ಜಾತ್ರೆಗೆ ಬರ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.